ಹೇಳು ಹೇಳು, ನಿನ್ನ ಮನಸ್ಸು ಬದಲಾಗೋದಕ್ಕೆ ಯಾರು ಕಾರಣ? ಏನು ಕಾರಣ? ಹೇಳ್ತೀನಿ ಮಾಮ್, ಹೇಳ್ತೀನಿ. ಈ ಲೆಟ್ರಿಂದ ಏಳು ದಿನಗಳಲ್ಲಿ ದಿಶಾ ಪ್ರೀತು ಒಬ್ಬರನ್ನೊಬ್ರು ಮನಸಾರೆ ಒಪ್ಕೊಂಡು ಒಟ್ಟಿಗೆ ಜೀವನ ಮಾಡೋದಕ್ಕೆ ತಯಾರಾಗಬೇಕು. ಅಯ್ಯಯ್ಯೋ, ನನ್ನ ತಲೆ ಕೆಟ್ಟು ಹೋಗ್ತಿದೆ. ಇಲ್ಲೇನ್ ನಡೀತಿದೆ? ಆ ಲೆಟ್ರಲ್ಲಿ ಏನಿದೆ ಅಂತ ಸ್ವಲ್ಪ ಯಾರಾದ್ರೂ ಹೇಳ್ತೀರಾ? ಚಿಕ್ಕಮ್ಮ, ನಾನು ದಿಶಾ ಒಂದಾಗಬೇಕು ಅಂತ ಈ ಲೆಟ್ರಲ್ಲಿ ಬರೆದಿಟ್ಟು ಪಾರು ಮನೆ ಬಿಟ್ಟು ಹೋಗಿದ್ದಾಳೆ. ಅಬ್ಬಾ, ಓದ್ಲಾ ಪಿಶಾಚಿ. ಅವಳು ಹೋದ್ರೆ ಇವರೆಲ್ಲ ಯಾಕೆ ಹಿಂಗೆ ಹ್ಯಾಪಿ ಮೂರೆ ಹಾಕೊಂಡಿದ್ದಾರೆ? ಅಯ್ಯೋ ದೇವ್ರೆ. ಹಲೋ ಹಲೋ, ನಾನು ನಿತಿನ್ ಅಂದ್ಬಿಟ್ಟು ಆದಿತ್ಯ ಅವರ ಮಾತಾಡ್ತಿರೋದು. ಹೌದು ಸರ್, ನಿಮ್ಮ ಕಂಪ್ನಿ ಬ್ರ್ಯಾಂಡ್ ಅಂಬಾಸಿಡರ್ ಪಾರ್ವತಿ ಅವರಿಗೆ ಆಕ್ಸಿಡೆಂಟ್ ಆಗಿದೆ. ತಲೆಗೆ ತುಂಬ ಪೆಟ್ಟು ಬಿದ್ದಿರೋದ್ರಿಂದ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ. ಹಾಸ್ಪಿಟಲ್ ಸೇರಿಸಿದ್ದೀವಿ. ಆದಷ್ಟು ಬೇಗ ಬನ್ನಿ ಸರ್. ಆಯಿತು, ನಾವು ಬೇಗ ಬರ್ತೀವಿ. ಓಕೆ ಸರ್. ಅಮ್ಮ, ಪಾರ್ವತಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ತುಂಬ ಸೀರಿಯಸ್ ಆಗಿದ್ದಾಳಂತೆ. ಓ ಮೈ ಗಾಡ್, ಆದಿತ್ಯ, ಇನ್ನು ತಡ ಮಾಡೋದು ಬೇಡ, ನಾವು ಹಾಸ್ಪಿಟ್ಲ್ಗೆ ಹೋಗೋಣ. ಅಖಿಲ, ನಾವು ಅಲ್ಲಿ ಹೋಗಿ ಏನಾಗಿದೆ ಅಂತ ತಿಳ್ಕೊಂಡು ನೀನು ಫೋನ್ ಮಾಡ್ತೀನಿ. ನಡೀರಿ. ದೊಡ್ಡ ಯಜಮಾನ್ರೆ, ನನ್ನ ಮಗಳಿಗೆ ಬೇಕಾಗಿರೋ ರಕ್ತ ಎಲ್ಲೂ ಸಿಗಲ್ಲ ಅಂತಿದ್ದಾರೆ. ನನ್ನ ಮಗಳು ಹಾಗಾದ್ರೆ ಹನುಮಂತು, ಅಖಿಲಾಂಡೇಶ್ವರಿ ಬ್ಲಡ್ ಗ್ರೂಪು AB ನೆಗೆಟಿವ್. ಆದಿತ್ಯ, ಅಮ್ಮನ್ ಕರೆಸಿ ಬ್ಲಡ್ ಕೊಡಿಸ್ಬೋದಲ್ಲ? ಬಾವ, ಏನ್ ಮಾತಾಡ್ತಿದ್ದೀರಾ ನೀವು? ಅರಸನಕೋಟೆ ಅಖಿಲಾಂಡೇಶ್ವರಿ ರಕ್ತ? ಆಫ್ಟರ್ ಆಲ್ ಪಾತ್ರೆ ತೊಳೆಯೋ ಕೆಲಸದವಳ ಮೇಲೆ ಹರಿಬೇಕಾ? ಅಖಿಲಕ್ಕನ್ ಕಾಲ್ ದುಡ್ಗೂ ಸಮ ಇಲ್ಲ. ಅವಳಿಗೆ ರಕ್ತ ಕೊಡ್ಬೇಕು ಅಂತಿರಲ್ಲ, ನಾವೇನು ಅವಳಿಗೆ ಸಾಯಿ ಅಂತ ಹೇಳಿದ್ವಾ? ಸತ್ರೆ ಸಾಯ್ತಾಳೆ ಬಿಡಿ. ಅಯ್ಯೋ, ದಯವಿಟ್ಟು ಕೆಟ್ಟ ಮಾತಾಡಬೇಡಿ ಅಮ್ಮ. ಸಾವಿನ ಮಾತಾಡಿದ್ರೆ ಸತ್ಯ ಆಗ್ಬಿಡುತ್ತೆ ಅಂತಾರೆ. ನಿಮ್ಮ ಕಾಲು ಮುಗಿತೀನಿ, ಬಿಟ್ಟು ಬನ್ನಿ ತಾಯಿ.
ಹಾಂ ನಾನು ಬಿಡ್ತು ಅಂತೀನಿ, ಆದರೆ ಅಖಿಲಕ್ಕ ರಕ್ತ ಕೊಡಬೇಕಲ್ಲ. ಅದು ಅಲ್ಲದೆ ನಿಮ್ಮ ರಕ್ತ ಕೊಡಿ ಅಂತ ಕೇಳೋ ಧೈರ್ಯ ಇಲ್ಲಿ ಯಾರಿಗಿದೆ? ನಿನಗಿದೆಯಾ? ಅಕ್ಕನ ಹತ್ರ ಹೋಗಿ ಅಯ್ಯೋ ಅಮ್ಮನವ್ರೆ ನನ್ನ ಮಗಳಿಗೆ ರಕ್ತ ಕೊಡಿ ಅಂತ ಕೇಳ್ತೀಯಾ? ಜಯ, ಪ್ರಾಜೆಕ್ಟ್ ಎಸ್ಟಿಮೇಷನ್ ಎಷ್ಟು? 176 crores ಮ್ಯಾಮ್. ಇಟ್ಸ್ ಅ ಬಿಗ್ ಪ್ರಾಜೆಕ್ಟ್. ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟು ನಮ್ಮ ಕೈ ತಪ್ಪು ಹೋಗಬಾರ್ದು. ಇವತ್ತು ನಾನೇ ಕೂತು ಎಲ್ಲ ಪೇಪರ್ಸ್ನು ಪ್ರೆಸೆಂಟ್ ಮಾಡ್ತೀನಿ. ಈ ಪ್ರಾಜೆಕ್ಟ್ ನಮ್ಮದಾಗಬೇಕು. ಎಸ್ ಮ್ಯಾಮ್, ಖಂಡಿತ ಆಗುತ್ತೆ. ಆದಿ, ನಾನೇ ಫೋನ್ ಮಾಡೋಣ ಅಂತಿದ್ದೆ. ಪಾರ್ವತಿ ಹೇಗಿದ್ದಾಳೆ? ಅಮ್ಮ, ಡಾಕ್ಟ್ರ್ ಹತ್ರ ಮಾತಾಡಿದೆ. ಕಾಂಪ್ಲಿಕೇಶನ್ಸ್ ಇದೆ, ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟ್ರ್ ಏನು ಹೇಳ್ತಾರೆ? ಪೆಟ್ಟು ಜೋರಾಗಿ ಬಿದ್ದಿರೋದ್ರಿಂದ ಬ್ಲಡ್ ಕ್ಲಾಟ್ ಆಗಿದೆಯಂತೆ. ಆಪ್ರೇಟ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರಮ್ಮ. ದುಡ್ಡಿನ ಬಗ್ಗೆ ಯೋಚನೆ ಮಾಡೋದು ಬೇಡ, ಆಪ್ರೇಷನ್ ಮಾಡಿಸಿ. ದುಡ್ಡಿನ ಸಮಸ್ಯೆ ಅಲ್ಲ ಅಮ್ಮ, ಮತ್ತೆ ಅವಳ ಬ್ಲಡ್ ಗ್ರೂಪ್ ರೇರ್ ಬ್ಲಡ್ ಗ್ರೂಪ್ ಮಾ, AB ನೆಗೆಟಿವ್. ಇಡೀ ಇಂಡಿಯಾದಲ್ಲಿ 0.4% ಜನದಷ್ಟೇ ಈ ಬ್ಲಡ್ ಗ್ರೂಪ್ ಇರೋದು. ಬ್ಲಡ್ ಇಲ್ಲದೆ ಆಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಬ್ಲಡ್ ಬ್ಯಾಂಕ್ಸ್, ಡೋನರ್ಸ್ ಹತ್ರ ಎಲ್ಲ ವಿಚಾರಿಸ್ಬೇಕಾಗಿತ್ತು. ಎಲ್ಲ ಕಡೆ ವಿಚಾರಿಸ್ತಾ ಇದ್ದೀವಮ್ಮ. ಫ್ರೆಂಡ್ಸ್, ಫ್ಯಾಮಿಲಿ ಸರ್ಕಲ್, ಆಫೀಸ್, ಯಾರೂ ಆ ಬ್ಲಡ್ ಗ್ರೂಪ್ ಇರೋರಿಲ್ಲ. ಜೀವಗಳನ್ನ ಕಾಪಾಡೋಕ್ಕೆ ಹಿಂದೂ ಮುದ್ದು ನೋಡದೆ ಇರೋ ಪಾರ್ವತಿ ಜೀವನ ಅವಳು ಭಕ್ತಿಯಿಂದ ಸೇವೆ ಮಾಡೋ ಆ ದೇವರೇ ಕಾಪಾಡಬೇಕಮ್ಮ. ಯಾರಾದರೂ ದೊಡ್ಡ ಮನಸ್ಸು ಮಾಡಿ ಅವಳಿಗೆ ಬ್ಲಡ್ ಕೊಡೋಕ್ಕೆ ಬಂದರೆ ಅವಳ ಜೀವ ಉಳಿಯುತ್ತಮ್ಮ.